Hello everyone, I am Santosh KB, Assistant Professor of Economics. Now I am going to discuss a topic on inflationary gap. ಹಣದುಬ್ಬರದ ಅಂತರ ಅನ್ನುವಂಥ ವಿಷಯದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಬಯಸ್ತೇನೆ. ಹಣದುಬ್ಬರದ ಅಂತರ ಅಂದರೆ ಏನು? ಹಣದುಬ್ಬರದ ಅಂತರ ಯಾಕೆ ಸಂಭವಿಸ್ತದೆ? ಹಣದುಬ್ಬರದ ಅಂತರ ಹೇಗೆ ಉಂಟಾಗ್ತದೆ ಮತ್ತು ಅದಕ್ಕೆ ಪ್ರಮುಖವಾದ ಕಾರಣಗಳೇನು ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಸೊ ಇನ್ಫ್ಲೇಷನರಿ ಗ್ಯಾಪ್, ಹಣದುಬ್ಬರದ ಅಂತರ. The concept of inflationary gap first established by influential economist ಜಾನ್ ಮೆನಾರ್ಡ್ ಕೇನ್ಸ್. ಈ ಒಂದು ಹಣದುಬ್ಬರದ ಅಂತರ ಅನ್ನುವಂಥ ಪರಿಕಲ್ಪನೆಯನ್ನು ಮೊಟ್ಟ ಮೊದಲ ಬಾರಿಗೆ ಪರಿಚಯಿಸಿದವರು ಅಥವಾ ಅದನ್ನು ಇನ್ಫ್ಲೂಯೆನ್ಷಿಯಲ್ ಎಕನಾಮಿಸ್ಟ್ ಅಂತ ನಾವೇನು ಕರಿತೀವಿ, ಅಥವಾ ಆಧುನಿಕ ಅರ್ಥಶಾಸ್ತ್ರದ ಒಂದು ಪ್ರಮುಖ ಅರ್ಥಶಾಸ್ತ್ರಜ್ಞರಾದ JM ಕೇನ್ಸ್ ಅಂತ ನಾವೇನು ಕರಿತೀವಿ, ಜಾನ್ ಮೆನಾರ್ಡ್ ಕೇನ್ಸ್ ಅವರು ಮೊಟ್ಟ ಮೊದಲಿಗೆ ಇನ್ಫ್ಲೇಷನರಿ ಗ್ಯಾಪ್ ಅನ್ನೋ ಕಾನ್ಸೆಪ್ಟನ್ನು ಪರಿಚಯಿಸ್ತಾರೆ. ಆ್ಯಂಡ್ inflationary gap is applied in order to assess and quantify the pressure of inflation. So inflationary gap is applied in order to assess and quantify the pressure of inflation. So ಈ inflationary gap ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಅಥವಾ ಹಣದುಬ್ಬರದ ಅಂತರ ಅನ್ನುವಂಥ ಪರಿಕಲ್ಪನೆಯನ್ನು ನಾವು ಯಾಕೆ ಬಳಸ್ತೀವಿ ಅಂತ ನೋಡೋದಾದರೆ, ಟು ಕ್ವಾಂಟಿಫೈ ಆ್ಯಂಡ್ ಅಸೆಸ್ ದಿ ಪ್ರೆಷರ್ ಆಫ್ ಇನ್ಫ್ಲೇಷನ್. ಹಣದುಬ್ಬರದ ಎಕ್ಸ್ಟೆಂಟ್ ಆಫ್ ಇನ್ಫ್ಲೇಷನ್ ಅಂತ ನಾವೇನು ಕರಿತೀವಿ, ಹಣದುಬ್ಬರದ ಪ್ರಮಾಣ ಅಂತ ನಾವೇನು ಕರಿತೀವಿ, ಹಣದುಬ್ಬರದ ಗಾತ್ರ ಅಂತ ನಾವೇನು ಕರಿತೀವಿ, ಹಣದುಬ್ಬರದ ವೇಗ ಅಂತ ನಾವೇನು ಕರಿತೀವಿ. ಸೊ ಈ ವೇಗವನ್ನು ಮತ್ತು ಪ್ರಮಾಣವನ್ನು ಅಸೆಸ್ ಮಾಡೋದಕ್ಕೆ, ಅಳತೆ ಮಾಡೋದಕ್ಕೆ ನಾವು ಇನ್ಫ್ಲೇಷನರಿ ಗ್ಯಾಪ್ ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಬಳಸ್ತೀವಿ. ಸೊ ಇನ್ಫ್ಲೇಷನರಿ ಗ್ಯಾಪ್ ಈಸ್ ಅನ್ ಅಪ್ಲೈಡ್ ಇನ್ ಆರ್ಡರ್ ಟು ಅಸೆಸ್ ಆ್ಯಂಡ್ ಕ್ವಾಂಟಿಫೈ ದ ಪ್ರೆಷರ್ ಆಫ್ ಇನ್ಫ್ಲೇಷನ್. ಆ್ಯಂಡ್ ಇನ್ ಕೇಸ್ ಆಫ್ ಅನ್ ಇನ್ಫ್ಲೇಷನರಿ ಗ್ಯಾಪ್, ದ ರಿಯಲ್ GDP ಈಸ್ ಹೈಯರ್ ದ್ಯಾನ್ ದಿ ಪೊಟೆನ್ಷಿಯಲ್ GDP. ಯಾವಾಗ ಹಣದುಬ್ಬರದ ಅಂತರ ಸಂಭವಿಸ್ತದೆ ಅಂತಂದರೆ, ವೆನ್ ದೆರ್ ಈಸ್ ಎ ಡಿಫರೆನ್ಸ್ ಆ್ಯಂಡ್ ದೆರ್ ಈಸ್ ಎ ಮಿಸ್ಮ್ಯಾಚ್ ಬಿಟ್ವೀನ್ ದ ರಿಯಲ್ GDP ಆ್ಯಂಡ್ ದ ಹೈಯರ್ ಪೊಟೆನ್ಷಿಯಲ್ GDP. ಸೊ ಇಫ್ ದ ರಿಯಲ್ GDP ಈಸ್ ಗ್ರೇಟರ್ ದ್ಯಾನ್ ಆರ್ if the real GDP is higher than the potential GDP, inflationary gap happens. So ನೈಜ ಒಟ್ಟು ದೇಶೀಯ ಉತ್ಪನ್ನ, ನೈಜ ದೇಶೀಯ ಉತ್ಪನ್ನವು ಸಂಭಾವ್ಯ ಒಟ್ಟು ದೇಶೀಯ ಉತ್ಪನ್ನಕ್ಕಿಂತಲೂ ಹೆಚ್ಚಾಗಿದ್ದಂಥ ಸಂದರ್ಭದಲ್ಲಿ ಈ ಹಣದುಬ್ಬರದ ಅಂತರ ಸಂಭವಿಸ್ತದೆ. ಓಕೆ, ಸೊ ಎಷ್ಟು ನಮ್ಮ ಆರ್ಥಿಕತೆಗೆ ರಿಕ್ವೈರ್ಡ್ ರೇಟ್ ಆಫ್ GDP ಏನಿತ್ತೋ ಅದರಿಗಿಂತಲೂ ಹೆಚ್ಚಿನ ಅಗ್ರಿಗೇಟ್ ಡಿಮಾಂಡ್ ಹೆಚ್ಚಾಗ್ತಾ ಹೋದ ಹಾಗೆ ನಮ್ಮಲ್ಲಿ ಆರ್ಥಿಕತೆಯಲ್ಲಿ ಹಣದುಬ್ಬರದ ಅಂತರ ಸಂಭವಿಸ್ತದೆ. ನಮ್ಮ ಆರ್ಥಿಕತೆಗೆ ರಿಕ್ವೈರ್ಮೆಂಟ್ಗಿಂತಲೂ ಹೆಚ್ಚಾಗಿ ಸಮಗ್ರ ಬೇಡಿಕೆ ಆರ್ಥಿಕತೆಯಲ್ಲಿ ಹೆಚ್ಚಳ ಉಂಟಾಗ್ತಾ ಹೋದರೆ ಅದನ್ನು ನಾವು ಹಣದುಬ್ಬರದ ಅಂತರ ಅಂತೇಳಿ, ಅಥವಾ ಹಣದುಬ್ಬರದ ಅಂತರ ಅಂಥ ಸಂದರ್ಭದಲ್ಲಿ ಏನಾಗುತ್ತಾ ಹೋಗುತ್ತೆ, ಸೃಷ್ಟಿಯಾಗ್ತಾ ಹೋಗುತ್ತೆ. ಸೊ in case of inflationary gap, the real GDP is higher than the potential GDP. In case of inflationary gap, the real GDP is higher than the potential GDP. The real GDP is greater than the potential GDP due to the fact that when the real GDP increases, the general price level also increases in the long run. ಸೊ ನಾನು ಆಗಲೇ ಹೇಳಿದಾಗೆ, ಸೊ ಯಾಕೆ ಪೊಟೆನ್ಷಿಯಲ್ GDP ಕಡಿಮೆ ಇರ್ತದೆ, ರಿಯಲ್ GDP ಜಾಸ್ತಿ ಆಗ್ತದೆ ಅಂದರೆ, ದ ಜನರಲ್ ಲೆವೆಲ್ ಆಫ್ ಪ್ರೈಸ್ ಇನ್ಕ್ರೀಸಸ್ ಇನ್ ದಿ ಲಾಂಗ್ ರನ್, ಆರ್ ದ ಎಫೆಕ್ಟಿವ್ ಡಿಮಾಂಡ್ ಇನ್ಕ್ರೀಸಸ್ ಇನ್ ದಿ ಲಾಂಗ್ ರನ್, ಆರ್ ದ ಅಗ್ರಿಗೇಟ್ ಡಿಮಾಂಡ್ ಇನ್ಕ್ರೀಸಸ್ ಇನ್ ದಿ ಲಾಂಗ್ ರನ್. ಸೊ ಆರ್ಥಿಕತೆಯಲ್ಲಿ ಹೆಚ್ಚಾಗಿ ಸಮಗ್ರ ಬೇಡಿಕೆ ಅಥವಾ ಸಮಗ್ರ ಬೆಲೆಗಳ ನಿರಂತರವಾಗಿ ಹೆಚ್ಚಳ ಆಗ್ತಾ ಹೋಗೋದ್ರಿಂದ ಏನಾಗುತ್ತೆ, ಈ ರಿಯಲ್ GDP ಹೆಚ್ಚಳ ಉಂಟಾಗುತ್ತೆ. ಸೊ ಇದರಿಂದ ಮಿಸ್ಮ್ಯಾಚ್ ಉಂಟಾಗೋದ್ರಿಂದ ಆರ್ಥಿಕತೆಯಲ್ಲಿ ಹಣದುಬ್ಬರದ ಅಂತರ ಸಂಭವಿಸ್ತದೆ. ಇನ್ ಪ್ರಾಕ್ಟೀಸ್, an inflationary gap happens when demand for goods and services is greater than production as a result of greater than the production. ಅರ್ಥ ಆಗ್ತದೆ. ಸೊ ಈ ಒಂದು ಹಣದುಬ್ಬರದ ಅಂತರ ಅನ್ನುವಂಥ ಸನ್ನಿವೇಶ ನಾವು ಸಂಕ್ಷಿಪ್ತವಾಗಿ ಸರಳವಾಗಿ ಹೇಳಬೇಕಾದ, ಯಾವಾಗ ಹಣದುಬ್ಬರದ ಅಂತರ ಅನ್ನುವಂಥ ಪರಿಕಲ್ಪನೆ ಉದ್ಭವ ಆಗ್ತದೆ ಅಂತಂದರೆ, ವೆನ್ ಡಿಮಾಂಡ್ ಫಾರ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಈಸ್ ಗ್ರೇಟರ್ ದ್ಯಾನ್ ದಿ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಆರ್ಥಿಕತೆಯಲ್ಲಿ
ಲಭ್ಯವಿರುವಂತಹ ಸರಕು ಮತ್ತು ಸೇವೆಗಳ ಪ್ರಮಾಣಕ್ಕಿಂತಲೂ ಅಧಿಕ ಪ್ರಮಾಣದ ಸರಕು ಸೇವೆಗಳಿಗಿರುವ ಬೇಡಿಕೆ ಹೆಚ್ಚಾದಾಗ ಹಣದುಬ್ಬರದ ನಂತರ ಸಂಭವಿಸ್ತದೆ. ಸೊ ಎಷ್ಟು ಆರ್ಥಿಕತೆಯಲ್ಲಿ ಸರಕುಗಳು ಲಭ್ಯ ಇದೆ ಮಾರುಕಟ್ಟೆಯಲ್ಲಿ, ಅದಕ್ಕಿಂತಲೂ ಹೆಚ್ಚಿಗೆ ಬೇಡಿಕೆ ಆರ್ಥಿಕತೆಯಲ್ಲಿ ಸೃಷ್ಟಿಯಾದಾಗ ಈ ಹಣದುಬ್ಬರದ ಅಂತರ ಅನ್ನುವಂಥ ಒಂದು ಪರಿಕಲ್ಪನೆ ಉದ್ಭವ ಆಗ್ತದೆ. ಸೊ ದಿಸ್ ಸಿಚುವೇಶನ್ ಇಸ್ ರಿಸಲ್ಟ್ ಆಫ್ ಸಿಚುವೇಶನ್ಸ್ ಲೈಕ್ ಹೈ ಎಂಪ್ಲಾಯ್ಮೆಂಟ್. ಯಾವ ಸಂದರ್ಭದಲ್ಲಿ ಹಾಗಾದರೆ ಸಮಗ್ರ ಬೇಡಿಕೆ ಹೆಚ್ಚಾಗ್ತದೆ ಪೂರೈಕೆಗಿಂತ ಅಂತ ನಾವು ನೋಡೋದಾದರೆ, ಹೈ ಎಂಪ್ಲಾಯ್ಮೆಂಟ್, ಅಧಿಕ ಅಥವಾ ಪೂರ್ಣೋದ್ಯೋಗ ಅಥವಾ ಅಧಿಕ ಉದ್ಯೋಗದ ಬೆಳವಣಿಗೆ ಅಂತ ಕರೀತೀವಿ. ಹೆಚ್ಚು ಆರ್ಥಿಕತೆಯಲ್ಲಿ ಉದ್ಯೋಗ ಬೆಳವಣಿಗೆ ಆದಾಗ, ಪೂರ್ಣೋದ್ಯೋಗ ಹಂತವನ್ನು ತಲುಪಿದಾಗ ಆರ್ಥಿಕತೆಯಲ್ಲಿ ಜನರ ಆದಾಯ ಅನ್ನುವಂಥದ್ದು ಹೆಚ್ಚಾಗ್ತದೆ. ಜನರ ಆದಾಯ ಹೆಚ್ಚಾದಾಗ ಆರ್ಥಿಕತೆಯಲ್ಲಿ ಹೆಚ್ಚಾಗಿ ಬೇಡಿಕೆ, ಸರಕು ಮತ್ತು ಸೇವೆಗಳಿಗೆ ಬೇಡಿಕೆ ಹೆಚ್ಚಳ ಉಂಟಾಗಲಿಕ್ಕೆ ಪ್ರಾರಂಭ ಆಗ್ತದೆ. ಸರಕು ಸೇವೆಗಳಿಗೆ ಬೇಡಿಕೆ ಹೆಚ್ಚಳ ಉಂಟಾದಾಗ ಆರ್ಥಿಕತೆಯಲ್ಲಿ ಉದ್ಯೋಗ ಬೆಳವಣಿಗೆ ಹೆಚ್ಚಾಗಿ ಬೇಡಿಕೆ ಹೆಚ್ಚಾದಲ್ಲಿ ಬೆಲೆಗಳು ಹೆಚ್ಚಾಗುವ ಸಾಧ್ಯತೆಗಳು ಹೆಚ್ಚಾಗ್ತವೆ. ಆ್ಯಂಡ್ ಅನದರ್ ಇಂಪಾರ್ಟೆಂಟ್ ರೀಸನ್ ಫಾರ್ ಇನ್ಕ್ರೀಸಿಂಗ್ ದಿ ಇನ್ಫ್ಲೇಷನರಿ ಗ್ಯಾಪ್ ಈಸ್ ಹೈ ಗೌರ್ಮೆಂಟ್ ಎಕ್ಸ್ಪೆಂಡಿಚರ್. ಸರ್ಕಾರ ಬೇರೆ ಬೇರೆ ಉದ್ದೇಶಗಳಿಗಾಗಿ ಸಾರ್ವಜನಿಕರ ಮೇಲೆ ಬೇರೆ ಬೇರೆ ಮೂಲಗಳಿಂದ ವೆಚ್ಚಗಳನ್ನು ಮಾಡೋ ಪ್ರಮಾಣ ಅಧಿಕ ಆದಾಗ ಆರ್ಥಿಕತೆಯಲ್ಲಿ ಹಣದ ಚಲಾವಣೆ ಹೆಚ್ಚಾಗ್ತದೆ. ಹಣದ ಚಲಾವಣೆ ಹೆಚ್ಚಾದಾಗ ಜನರ ಖರೀದಿ ಮಾಡುವ ಶಕ್ತಿ ಹೆಚ್ಚಾದಾಗ ಅವಶ್ಯಕತೆ ಲಭ್ಯವಿರುವಂಥ ಸರಕುಗಳಿಗಿಂತಲೂ ಹೆಚ್ಚಿಗೆ ಆರ್ಥಿಕತೆಯಲ್ಲಿ ಬೆಳವಣಿಗೆ ದಾಖಲಾದಾಗ ಆರ್ಥಿಕತೆಯಲ್ಲಿ ಹಣದುಬ್ಬರದ ಅಂತರ ಸಂಭವಿಸ್ತದೆ. ಆ್ಯಂಡ್ ಹೈ ಲೆವೆಲ್ ಆಫ್ ಟ್ರೇಡ್ ಆ್ಯಕ್ಟಿವಿಟಿ. ಸೊ ಟ್ರೇಡ್ ಆ್ಯಕ್ಟಿವಿಟಿ, ವ್ಯಾಪಾರ ಚಟುವಟಿಕೆಗಳು, ಉದ್ಯಮ ಚಟುವಟಿಕೆಗಳು, ಹೂಡಿಕೆ, ಉತ್ಪಾದನೆ, ಆರ್ಥಿಕತೆಯಲ್ಲಿ ಹೂಡಿಕೆ ಚಟುವಟಿಕೆಗಳು ಜಾಸ್ತಿ ಇದ್ದಾಗ, ವ್ಯಾಪಾರ ಚಟುವಟಿಕೆಗಳು ಜಾಸ್ತಿ ಇದ್ದಾಗ ಆರ್ಥಿಕತೆಯಲ್ಲಿ ಹಣದ ಓಡಾಟ ಹೆಚ್ಚಾಗಿರೋದ್ರಿಂದ ಸಮಗ್ರ ಬೇಡಿಕೆ ಹೆಚ್ಚಾಗ್ತದೆ. ಸೊ ದೆನ್ ದ ರಿಯಲ್ ಜಿ ಡಿ ಪಿ ಎಂಡ್ಸ್ ಅಪ್ ಹೈಯರ್ ದೆನ್ ದಿ ಪೊಟೆನ್ಷಿಯಲ್ ಜಿ ಡಿ ಪಿ, ದೆರ್ ಈಸ್ ಅನ್ ಇನ್ಫ್ಲೇಷನರಿ ಗ್ಯಾಪ್. ನಾನು ಆಲ್ರೆಡಿ ಹೇಳಿದಾಗ ವೆನ್ ಇನ್ಫ್ಲೇಷನ್ ಅಕರ್ಸ್ ಆರ್ ವೆನ್ ಇನ್ಫ್ಲೇಷನ್ ಹ್ಯಾಪನ್ಸ್ ಮೀನ್ಸ್ ದ ರಿಯಲ್ ಜಿ ಡಿ ಪಿ ಈಸ್ ಗ್ರೇಟರ್ ದ್ಯಾನ್ ದಿ ಪೊಟೆನ್ಷಿಯಲ್ ಜಿ ಡಿ ಪಿ. ಸೊ ಸಂಭಾವ್ಯ ಜಿ ಡಿ ಪಿಗಿಂತ ಅಥವಾ ಇರಬೇಕಾದ ಜಿ ಡಿ ಪಿಗಿಂತ ನೈಜ ಜಿ ಡಿ ಪಿಯ ಪ್ರಮಾಣ ಹೆಚ್ಚಾಗ್ತಾ ಹೋದಾಗ ನಮಗೆ ಈ ಹಣದುಬ್ಬರದ ಅಂತರ ಅನ್ನುವಂಥ ಒಂದು ಪರಿಕಲ್ಪನೆ ಉದ್ಭವ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ಸೊ ಇದನ್ನು ಉದಾಹರಣೆ ಮೂಲಕ ಹೇಳೋದಾದರೆ, ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಸೇ ದೆರ್ ಈಸ್ ಎ ನ್ಯಾಷನಲ್ ಎಕಾನಮಿ ದಟ್ ಈಸ್ ಪ್ರೊಡ್ಯೂಸಿಂಗ್ 10,000 ಲೀಟರ್ಸ್ ಆಫ್ ಮಿಲ್ಕ್ ಪರ್ ವೀಕ್. ಸೊ ಒಂದು ಆರ್ಥಿಕತೆಯಲ್ಲಿ ಹಾಲಿನ ಉತ್ಪಾದನೆಗೆ ಸಂಬಂಧಪಟ್ಟಂತೆ ಒಂದು ಆರ್ಥಿಕತೆ ಒಂದು ವಾರಕ್ಕೆ 10,000 ಒಂದು ವಾರಕ್ಕೆ ಸೊ 10,000 ಸೊ ಒಂದು ಆರ್ಥಿಕತೆ ಒಂದು ವಾರಕ್ಕೆ 10,000 ಲೀಟರ್ಸ್ ಆಫ್ ಮಿಲ್ಕನ್ನು ಉತ್ಪಾದನೆ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಅಂತ ನಾವು ಗಮನಿಸೋದಾದರೆ, ಹವೆವರ್ ದ ಅಗ್ರಿಗೇಟ್ ವೀಕ್ಲಿ ಡಿಮಾಂಡ್ ಫಾರ್ ಮಿಲ್ಕ್ ಈಸ್ 15,000 ಲೀಟರ್ಸ್. ಒಂದು ಆರ್ಥಿಕತೆಯಲ್ಲಿ ಒಂದು ವಾರಕ್ಕೆ ಒಂದು ಆರ್ಥಿಕತೆ 10,000 ಲೀಟರ್ನಷ್ಟು ಹಾಲನ್ನು ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ತಿಳಿದುಕೊಳ್ಳೋದಾದರೆ, ಹವೆವರ್ ದ ಅಗ್ರಿಗೇಟ್ ವೀಕ್ಲಿ ಡಿಮಾಂಡ್ ಫಾರ್ ಮಿಲ್ಕ್, ಅದೇ ಆರ್ಥಿಕತೆಯಲ್ಲಿ ಒಂದು ವಾರಕ್ಕೆ ಹಾಲಿಗೆ ಇರುವಂತಹ ಬೇಡಿಕೆ ಎಷ್ಟಿದೆ ಅಂದರೆ 10,000 ಲೀಟರ್ ಉತ್ಪಾದನೆ ಆಗ್ತಾ ಇದೆ, 15,000 ಲೀಟರ್ ಬೇಡಿಕೆ ಇದೆ. 15,000 ಲೀಟರ್ ಬೇಡಿಕೆ ಇದೆ. ಸೊ ದೆರ್ ಈಸ್ ಎ ಮಿಸ್ ಮ್ಯಾಚ್ ಅರೈಸಸ್. ಓಕೆ, ಒಂದು ಆರ್ಥಿಕತೆಯಲ್ಲಿ ಹಾಲನ್ನು ಒಂದು ವಾರಕ್ಕೆ ಉತ್ಪಾದಿಸುವ ಸಾಮರ್ಥ್ಯ ಎಷ್ಟಿದೆ? 10,000 ಲೀಟರ್. ಆದರೆ ಆ ಆರ್ಥಿಕತೆಯಲ್ಲಿ ಇರುವಂಥ ಹಾಲಿಗೆ ಇರುವಂಥ ಬೇಡಿಕೆ ಎಷ್ಟು? 15,000 ಲೀಟರ್. ಸೊ ಅವಾಗ ಏನಾಗುತ್ತೆ? ಇಟ್ ಮೀನ್ಸ್ ದೇರ್ ಈಸ್ ಅನ್ ಇನ್ಫ್ಲೇಷನರಿ ಗ್ಯಾಪ್ ಆಫ್ 5,000. ದೇರ್ ಈಸ್ ಅ ಇನ್ಫ್ಲೇಷನರಿ ಗ್ಯಾಪ್ ಆಫ್ 5,000 ಲೀಟರ್ಸ್ ಪರ್ ವೀಕ್. ಓಕೆ, ಸೊ ಇದರಿಂದ ಏನಾಗುತ್ತೆ ಆರ್ಥಿಕತೆಯಲ್ಲಿ ಅಂತಂದರೆ, ಈ ಒಂದು ಸನ್ನಿವೇಶದಿಂದ ಆರ್ಥಿಕತೆಯಲ್ಲಿ 5,000 ಲೀಟರ್ನಷ್ಟು
ಹಾಲಿನ ಕೊರತೆ ಉಂಟಾಗುತ್ತೆ. ಈ ಕೊರತೆಯನ್ನು ಹಣದುಬ್ಬರದ ಅಂತರ ಅಂತೇಳಿ ಕರೀತಾರೆ. ಸೊ ದಿಸ್ ಗ್ಯಾಪ್ ಈಸ್ ಕಾಲ್ಡ್ ಆಸ್ ಇನ್ಫ್ಲೇಷನರಿ ಗ್ಯಾಪ್. ಸೊ 10,000 ಹಾಲನ್ನು ಉತ್ಪಾದಿಸೋ ಸಾಮರ್ಥ್ಯ ಇದೆ ನಮಗೆ, 15,000 ಲೀಟರ್ನಷ್ಟು ಒಂದು ವಾರಕ್ಕೆ ಬೇಡಿಕೆ ಇದೆ, ನಮಗೆ ಹೆಚ್ಚುವರಿಯಾಗಿ 5,000 ಹಾಲಿನ ಅವಶ್ಯಕತೆ ಉಂಟಾಗೋದ್ರಿಂದ ಇದು 5,000 ಲೀಟರ್ನಷ್ಟು ಹಾಲನ್ನು ನಾವು ಏನು ಮಾಡ್ತೀವಿ, ಅಥವಾ ಹಣದುಬ್ಬರದ ಅಂತರ ಸಂಭವಿಸ್ತದೆ ಅಂತ ಹೇಳ್ಬೋದು. ಓಕೆ, so from this example what inference we can get is 5,000 liters of 5,000 liters of milk per week, it will be the inflationary gap. Then so through this diagram we can explain ವಾಟ್ ಈಸ್ ಇನ್ಫ್ಲೇಷನರಿ ಗ್ಯಾಪ್. ಸೊ ಈ ಒಂದು ರೇಖಾಚಿತ್ರದ ಮೂಲಕ ನಾವು ಹಣದುಬ್ಬರದ ಅಂತರವನ್ನು ನಾವು ಲೆಕ್ಕ ಹಾಕ್ತಾ ಹೋಗ್ಬೋದು. ಸೊ ಹಿಯರ್ ದ ವರ್ಟಿಕಲ್ ಆಕ್ಸಸ್ ಮೆಜರ್ಸ್ ಅಗ್ರಿಗೇಟ್ ಎಕ್ಸ್ಪೆಂಡಿಚರ್. ಸೊ ಈ ವರ್ಟಿಕಲ್ ಆಕ್ಸಸ್ಸಲ್ಲಿ ನಾವು ಸಮಗ್ರ ವೆಚ್ಚವನ್ನು ಸೂಚಿಸಿದ್ದೇವೆ. ಆ್ಯಂಡ್ ಹಾರಿಜಾಂಟಲ್ ಆಕ್ಸಸ್ ಓ ಎಕ್ಸ್ ಆಕ್ಸಿಸ್ ಮೆಜರ್ಸ್ ನ್ಯಾಷನಲ್ ಔಟ್ಪುಟ್. ಓ ಎಕ್ಸ್ ಆಕ್ಸಿಸ್ ಮೆಜರ್ಸ್ ನ್ಯಾಷನಲ್ output. Yes, here OY axis or vertical axis measures aggregate expenditure and OX axis or horizontal axis measures national output. ಈ ರೇಖಾಚಿತ್ರದ ಮೂಲಕ ನಾವು ಹಣದುಬ್ಬರದ ಅಂತರವನ್ನು ನಾವು ಗುರುತಿಸಬಹುದು. ಸೊ ಇಲ್ಲಿ OY ಅಕ್ಷವು ಅಥವಾ OY ಅಕ್ಷವು ಸಮಗ್ರ ವೆಚ್ಚವನ್ನು ಸೂಚಿಸ್ತದೆ, OX ಅಕ್ಷವು ರಾಷ್ಟ್ರೀಯ ಉತ್ಪನ್ನವನ್ನು ಸೂಚಿಸ್ತದೆ. ಇಲ್ಲಿ 45 ಡಿಗ್ರಿ ಲೈನಲ್ಲಿ ಎಳೆದಂತಹ ರೇಖೆ ಏನಿದೆ ಇದು ಸಮತೋಲನವನ್ನು ಸೂಚಿಸ್ತದೆ. ಸಮಗ್ರ ವೆಚ್ಚಕ್ಕೂ ಮತ್ತು ರಾಷ್ಟ್ರೀಯ ಉತ್ಪನ್ನಕ್ಕೂ ಇರುವ ಸಮತೋಲನವನ್ನು ಸೂಚಿಸ್ತದೆ. ಸೊ OY ಆಕ್ಸಿಸ್ the 45 degree line shows the equality between aggregate expenditure and national output. So illi AD curve, this AD curve shows the aggregate demand, ಸಮಗ್ರ ಬೇಡಿಕೆಯನ್ನು ಸೂಚಿಸುವಂತಹ ರೇಖೆ ಆಗಿರ್ತದೆ. ಓಕೆ, ಸೊ this AD curve shows the ಸಮಗ್ರ ಬೇಡಿಕೆಯನ್ನು ಸೂಚಿಸುವಂತಹ ರೇಖೆ ಆಗಿರ್ತದೆ. ಆ್ಯಂಡ್ ದಿಸ್ YF ಶೋಸ್ ದ ನ್ಯಾಷನಲ್ ಔಟ್ಪುಟ್ ಅಟ್ ಫುಲ್ ಎಂಪ್ಲಾಯ್ಮೆಂಟ್ ಲೆವೆಲ್. ಸೊ ನ್ಯಾಷನಲ್ ಔಟ್ಪುಟ್ ಅಟ್ ಫುಲ್ ಎಂಪ್ಲಾಯ್ಮೆಂಟ್ ಲೆವೆಲ್. ಸೊ ಪೂರ್ಣೋದ್ಯೋಗ ಮಟ್ಟದಲ್ಲಿ ರಾಷ್ಟ್ರೀಯ ಆದಾಯವನ್ನು ಉತ್ಪನ್ನವನ್ನು ಸೂಚಿಸುವಂಥದ್ದನ್ನು ನಾವು YF ಅಂತೇಳಿ, ನ್ಯಾಷನಲ್ ಇನ್ಕಮ್ ಅಟ್ ಫುಲ್ ಎಂಪ್ಲಾಯ್ಮೆಂಟ್ ಅಂತೇಳಿ ಕರಿತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಅಟ್ ಪಾಯಿಂಟ್ ಎ ದಿ ಅಗ್ರಿಗೇಟ್ ಡಿಮಾಂಡ್ ಕರ್ವ್ ಕಟ್ಸ್ ದಿ 45 ಡಿಗ್ರಿ ಲೈನ್ ಅಟ್ ಪಾಯಿಂಟ್ ಎ. ಓಕೆ, ಸೊ ಅಗ್ರಿಗೇಟ್ ಡಿಮಾಂಡ್ ಕರ್ವ್ ಕಟಿಂಗ್ 45 degree line at point A. This means aggregate demand is equal to aggregate supply. Okay, so this means ಆರ್ಥಿಕತೆಯಲ್ಲಿ ಸಮಗ್ರ ಬೇಡಿಕೆಯು ಸಮಗ್ರ ಪೂರೈಕೆ ಒಂದಕ್ಕೊಂದು ಸಮವಿದ್ದಾವೆ. ಅಲ್ಲಿ ಯಾವುದೇ ರೀತಿಯ ಬೆಲೆ ಏರಿಕೆಯನ್ನು ನಾವು ಕಾಣೋದಿಲ್ಲ. ಅರ್ಥ ಆಗ್ತಾ ಇದೆ? ಸೊ ದಿಸ್ ಈಸ್ not the case of inflationary gap. So at the point A, aggregate demand and supply both are equal, so there is equilibrium. So that is why there is no situation of price rise. Okay, so this aggregate demand included consumption expenditure, government expenditure, investment expenditure and income receipts from abroad. So ಅನುಭೋಗ ವೆಚ್ಚ, ಹೂಡಿಕೆ ವೆಚ್ಚ, ಸರ್ಕಾರದ ವೆಚ್ಚ ಮತ್ತು ವಿದೇಶಗಳಿಂದ ಗಳಿಸುವಂಥ ನಿವ್ವಳ ಆದಾಯವನ್ನು
ಹೊಂದಿರ್ತದೆ. ಸೊ ಈ ಎ ಬಿಂದುವಿನಲ್ಲಿ ಸಮಗ್ರ ಬೇಡಿಕೆ ಮತ್ತು ಸಮಗ್ರ ಪೂರೈಕೆ ಒಂದಕ್ಕೊಂದು ಸಮ ಇರೋದ್ರಿಂದ ಅಲ್ಲಿ ಹಣದುಬ್ಬರದ ಅಂತರ ಪರಿಕಲ್ಪನೆ ಬರುವುದಿಲ್ಲ. ಒಂದು ವೇಳೆ ಆರ್ಥಿಕತೆಯಲ್ಲಿ ಸಮಗ್ರ ಬೇಡಿಕೆ ರೇಖೆ ADಯಿಂದ AD1ಗೆ ಹೆಚ್ಚಳ ಉಂಟಾದರೆ ಉತ್ಪಾದನೆಯು YFನಿಂದ YF ಹೆಚ್ಚಳ ಉಂಟಾಗೋದಿಲ್ಲ. ಸೊ ಯಾಕೆ ಹೆಚ್ಚಳ ಉಂಟಾಗೋದಿಲ್ಲ ಅಂತಂದರೆ ಸೊ ಇದು ಪೂರ್ಣೋದ್ಯೋಗ ಉತ್ಪಾದನೆ ಆಗಿರ್ತದೆ. ಆದ್ದರಿಂದ ಪೂರ್ಣೋದ್ಯೋಗದ ನಂತರ ಉತ್ಪಾದನೆ ಸಾಧ್ಯವಿಲ್ಲವಾಗಿರೋದ್ರಿಂದ ಇಲ್ಲಿ ಕೇವಲ ಬೇಡಿಕೆ ಮಾತ್ರ ಹೆಚ್ಚಳ ಉಂಟಾಗುತ್ತದೆ ಹೊರತು ಪೂರೈಕೆ ಹೆಚ್ಚಳ ಉಂಟಾಗೋದಿಲ್ಲ. ಆದ್ದರಿಂದ ಇಲ್ಲಿ ಕೇವಲ ಸಮಗ್ರ ಬೇಡಿಕೆಯಲ್ಲಿ ಮಾತ್ರ ಹೆಚ್ಚಳ ಉಂಟಾಗಿದ್ದರಿಂದ ಇಲ್ಲಿ ಕೊರತೆ ಉದ್ಭವ ಆಗ್ತದೆ. ಸೊ ಈ ಸಮಗ್ರ ಪೂರೈಕೆ ಮತ್ತು ಸಮಗ್ರ ಬೇಡಿಕೆಯ ನಡುವಿನ ವ್ಯತ್ಯಾಸ ಉದ್ಭವ ಆಗೋದ್ರಿಂದ ಡಿಫ್ರೆನ್ಸ್ ಉದ್ಭವ ಆಗೋದ್ರಿಂದ ಈ ಅಂತರವನ್ನು, ಸಮಗ್ರ ಬೇಡಿಕೆ ಮತ್ತು ಪೂರೈಕೆ ನಡುವಿನ ಅಂತರವನ್ನು ನಾವು ಇಲ್ಲಿ ಹಣದುಬ್ಬರದ ಅಂತರ ಅಂತೇಳಿ ಕರಿತೀವಿ. ಸೊ ಯಾಕೆ ಪೂರ್ಣೋದ್ಯೋಗ ಮಟ್ಟಕ್ಕಿಂತ ಹೆಚ್ಚಿಗೆ ಉತ್ಪಾದನೆ ಮಾಡೋದಕ್ಕೆ ನಮಗೆ ಸಾಮರ್ಥ್ಯ ಇರೋದಿಲ್ಲ, ಸಾಧ್ಯ ಆಗೋದಿಲ್ಲ. ಆದರೆ ಪೂರ್ಣೋದ್ಯೋಗ ಮಟ್ಟದಕ್ಕಿಂತ ನಂತರವೂ ಕೂಡ ಸಮಗ್ರ ಬೇಡಿಕೆ ಹೆಚ್ಚಳ ಉಂಟಾದರೆ ಆ ಹೆಚ್ಚುವರಿ ಬೇಡಿಕೆಗೆ ಪೂರೈಕೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆವಾಗ ಅಂತರ ಸಂಭವಿಸ್ತದೆ, ಡಿಫರೆನ್ಸಸ್ ಸಂಭವಿಸ್ತದೆ. ಸೊ ಅದನ್ನು ನಾವಿಲ್ಲಿ ಇನ್ಫ್ಲೇಷನರಿ ಗ್ಯಾಪ್, ಅಗ್ರಿಗೇಟ್ ಡಿಮಾಂಡ್ ಎಕ್ಸೀಡ್ಸ್ ದಿ ಅಗ್ರಿಗೇಟ್ ಸಪ್ಲೈ. ಸೊ ಸಮಗ್ರ ಬೇಡಿಕೆಯು ಸಮಗ್ರ ಪೂರೈಕೆಗಿಂತ ಹೆಚ್ಚಳ ಉಂಟಾಗೋದಕ್ಕೆ ನಾವು ಅದಕ್ಕೆ ಏನಂತ ಕರಿತೀವಿ, ಸಮಗ್ರ ಇನ್ಫ್ಲೇಷನರಿ ಗ್ಯಾಪ್ ಅಂತೇಳಿ ಕರಿತೀವಿ, ಹಣದುಬ್ಬರದ ಅಂತರ ಅಂತೇಳಿ ಕರಿತೀವಿ. ಈ ಎ ಮತ್ತು ಬಿ ಪೋರ್ಷನ್, ಓಕೆ, ಸೊ ದಿಸ್ ಎ ಆ್ಯಂಡ್ ಬಿ ಪೋರ್ಷನ್, ದ ಡಿಫರೆನ್ಸ್ shows aggregate demand is greater than aggregate supply or it is inflationary gap. ಇದು ಹಣದುಬ್ಬರದ ಅಂತರ. ಸೊ ಹಣದುಬ್ಬರದ ಅಂತರವನ್ನು ಸಂಕ್ಷಿಪ್ತವಾಗಿ ನಾವು ಏನು ಹೇಳ್ಬೋದು, ಸಮಗ್ರ ಸರಕು ಮತ್ತು ಸೇವೆಗಳ ಬೇಡಿಕೆಯು ಸರಕು ಮತ್ತು ಸೇವೆಗಳ ಪೂರೈಕೆಗಿಂತ ಹೆಚ್ಚಿರುವ ಸನ್ನಿವೇಶವನ್ನು ನಾವು ಸಮಗ್ರ ಬೇಡಿಕೆ ಹೆಚ್ಚಿರುವ ಸನ್ನಿವೇಶವನ್ನು ನಾವೇನಂತ ಕರಿತೀವಿ, ಹಣದುಬ್ಬರದ ಅಂತರ ಅಂತೇಳಿ ಕರಿತೀವಿ. ಓಕೆ, ಸೊ ದೆನ್ government has certain policies to minimize inflationary gap. The most significant of such policies include the following. ಹಾಗಾದರೆ ಈ ಹಣದುಬ್ಬರದ ಅಂತರವನ್ನು, ಸರಕು ಸೇವೆಗಳ ಪೂರೈಕೆಗಿಂತ ಬೇಡಿಕೆ ಹೆಚ್ಚಳ ಆಗ್ತಾ ಹೋಗುವಂಥ ಸನ್ನಿವೇಶವನ್ನು ಕಡಿಮೆ ಮಾಡೋದಕ್ಕೆ ಸರ್ಕಾರದ ಬಳಿ ಹಲವಾರು ಕ್ರಮಗಳಿದ್ದಾವೆ. ಸೊ ಅದರಲ್ಲಿ ಪ್ರಮುಖವಾದ ಕ್ರಮಗಳನ್ನು ನಾವು ನೋಡೋದಾದರೆ ಇನ್ಕ್ರೀಸಸ್ ಇನ್ ಟ್ಯಾಕ್ಸಸ್. ಸೊ ಸರ್ಕಾರಗಳು ತೆರಿಗೆ ದರಗಳನ್ನು ಹೆಚ್ಚಿಸಿದಾಗ ಜನರ ಖರೀದಿ ಮಾಡೋ ಸಾಮರ್ಥ್ಯ ಕಡಿಮೆ ಆಗ್ತದೆ. ಸೊ ಇದರಿಂದ ಹಣದುಬ್ಬರದ ಅಂತರವನ್ನು ನಾವು ಕಡಿಮೆ ಮಾಡ್ಬೋದು. ಆ್ಯಂಡ್ ರಿಡ್ಯೂಸಿಂಗ್ ಓವರಾಲ್ ಗೌರ್ಮೆಂಟ್ ಸ್ಪೆಂಡಿಂಗ್, ಸರ್ಕಾರದ ಒಟ್ಟು ವೆಚ್ಚಗಳನ್ನು, ಅನವಶ್ಯಕ ವೆಚ್ಚಗಳನ್ನು ಸರ್ಕಾರಗಳು ಕಡಿಮೆ ಮಾಡೋದ್ರಿಂದ ಇನ್ಫ್ಲೇಷನರಿ ಪ್ರೆಷರನ್ನು ನಾವು ಕಡಿಮೆ ಮಾಡ್ಬೋದು. ಆ್ಯಂಡ್ ರಿಡ್ಯೂಸಿಂಗ್ ಟ್ರಾನ್ಸ್ಫರ್ ಪೇಮೆಂಟ್ಸ್ ಅಂತಂದರೆ ಸರ್ಕಾರಗಳು ವರ್ಗಾವಣೆ ಗಳಿಕೆ ರೂಪದಲ್ಲಿ ಸರ್ಕಾರ ಹಲವಾರು ರೀತಿಯ ಪ್ರಯೋಜನಗಳನ್ನು ಸಾರ್ವಜನಿಕರಿಗೆ ನೀಡ್ತಾ ಇರ್ತದೆ. ವಿಧವಾ ವೇತನ ಇರ್ಬೋದು, ಅಥವಾ ವೃದ್ಧಾಪ್ಯ ವೇತನ ಇರ್ಬೋದು, ಅಥವಾ ನಿರುದ್ಯೋಗ ಭತ್ಯೆ ಇರ್ಬೋದು, ಅಥವಾ ಬಡತನ ನಿರ್ಮೂಲನೆ ಕಲ್ಯಾಣ ಕಾರ್ಯಕ್ರಮಗಳು, ಹಲವಾರು ರೀತಿಯ ಪ್ರಯೋಜನಗಳನ್ನು ನೀಡ್ತಾ ಇರ್ತವೆ. ಅವಶ್ಯಕ ವರ್ಗಾವಣೆಗಳನ್ನು ಹೊರತುಪಡಿಸಿ ಅನವಶ್ಯಕ ವರ್ಗಾವಣೆಗಳನ್ನು ಸರ್ಕಾರಗಳು ಕಡಿಮೆ ಮಾಡಬೇಕಾಗ್ತದೆ. ಆ್ಯಂಡ್ ಇನ್ಕ್ರೀಸಿಂಗ್ ಇಂಟ್ರೆಸ್ಟ್ ರೇಟ್ಸ್. ಸೊ ಆರ್ಥಿಕತೆಯಲ್ಲಿ ಅಗ್ಗದ ದರದ ಸಾಲ ಎಲ್ಲಿಯವರೆಗೂ ಸಿಗ್ತಾ ಇರುತ್ತೆ ಅಲ್ಲಿ ಸಾಲ ಸೃಷ್ಟಿ ಆರ್ಥಿಕತೆಯಲ್ಲಿ ವಾಣಿಜ್ಯ ಬ್ಯಾಂಕ್ಗಳು ಹೆಚ್ಚೆಚ್ಚಾಗಿ ಮಾಡ್ತಾ ಇರ್ತವೆ. ಆ ಸಾಲ ಸೃಷ್ಟಿಯನ್ನು ಕಡಿಮೆ ಮಾಡೋದು ಹೇಗೆ ಅಂತಂದರೆ ಬ್ಯಾಂಕುಗಳು ವಿಧಿಸುವಂತಹ ಸಾಲದ ಮೇಲಿನ ಬಡ್ಡಿ ದರವನ್ನು ಹೆಚ್ಚಿಸುವಂಥ ಪ್ರಯತ್ನವನ್ನು ಕೇಂದ್ರ ಬ್ಯಾಂಕ್ ಮಾಡಬೇಕಾಗುತ್ತೆ. ಆ್ಯಂಡ್ ಇಶ್ಯೂವಿಂಗ್ ಬಾಂಡ್ಸ್ ಆ್ಯಂಡ್ ಸೆಕ್ಯೂರಿಟೀಸ್. ಸೊ ಬಾಂಡ್ಸ್ ಆ್ಯಂಡ್ ಸೆಕ್ಯೂರಿಟೀಸನ್ನು ಇಶ್ಯೂ ಮಾಡೋದು ಅಥವಾ ಚಲಾವಣೆ ಮಾಡೋದು, ಹಣದುಬ್ಬರ ಇದ್ದಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಬಾಂಡ್ಗಳನ್ನು ಮಾರಾಟ ಮಾಡೋದು ಮತ್ತು ಹಣದುಬ್ಬರ ಕಡಿಮೆ ಆದ ಸಂದರ್ಭದಲ್ಲಿ ಖರೀದಿ ಮಾಡುವಂಥ ಪ್ರಯತ್ನಗಳನ್ನು ಸರ್ಕಾರಗಳು ಮಾಡ್ತಾ ಹೋದರೆ ಹಣದುಬ್ಬರದ ಅಂತರವನ್ನು ಕಡಿಮೆ ಮಾಡ್ಬೋದು. ಸೊ ಇದು ಹಣದುಬ್ಬರದ ಅಂತರ ಅನ್ನುವಂಥ ಒಂದು ಪರಿಕಲ್ಪನೆ. ಸೊ ಹಣದುಬ್ಬರದ ಅಂತರ ಅಂತಂದರೆ ನಾವು ಸಂಕ್ಷಿಪ್ತವಾಗಿ ಏನು ಹೇಳ್ಬೋದು, ಒಂದು ಆರ್ಥಿಕತೆಯಲ್ಲಿ ನೈಜ GDPಗಿಂತ ಸಂಭಾವ್ಯ GDPಯ ಪ್ರಮಾಣ ಕಡಿಮೆ ಇರುವಂಥದ್ದು, ಅಥವಾ
ಒಂದು ಆರ್ಥಿಕತೆಯಲ್ಲಿ ಸಮಗ್ರ ಬೇಡಿಕೆಯ ಹೆಚ್ಚಳ, ಸಮಗ್ರ ಪೂರೈಕೆಯ ಕೊರತೆ, ಅಥವಾ ಸಮಗ್ರ ಸರಕು ಮತ್ತು ಸೇವೆಗಳ ಬೇಡಿಕೆಯು ಸರಕು ಮತ್ತು ಸೇವೆಗಳ ಪೂರೈಕೆಗಿಂತ ಹೆಚ್ಚಳವಾಗಿರುವಂತಹ ಒಂದು ಸನ್ನಿವೇಶವನ್ನು ನಾವು ಇನ್ಫ್ಲೇಷನರಿ ಗ್ಯಾಪ್ ಅಂತೇಳಿ ಕರಿತೀವಿ. ಈ ಅಂತರ ಯಾವಾಗ ಹೆಚ್ಚಾಗ್ತಾ ಹೋಗುತ್ತೆ ಆರ್ಥಿಕತೆಯಲ್ಲಿ ಹಲವಾರು ಸಮಸ್ಯೆಗಳು ಸೃಷ್ಟಿಯಾಗ್ತಾ ಹೋಗ್ತವೆ. ಸೊ ಹಲವಾರು ರೀತಿಯ ಆರ್ಥಿಕ ತೊಡಕುಗಳು ನಿರ್ಮಾಣ ಆಗ್ತವೆ. ಇಟ್ ರಿಟಾರ್ಡ್ಸ್ ಎಕನಾಮಿಕ್ ಪ್ರೋಗ್ರೆಸ್, ಇಟ್ ರಿಟಾರ್ಡ್ಸ್ ಎಕನಾಮಿಕ್ ಗ್ರೋತ್, ಆ್ಯಂಡ್ ಇಟ್ ಕ್ರಿಯೇಟ್ಸ್ ಅದರ್ certain problems in the economy. So that is why government tried to mitigate, or government tried to reduce the gap between aggregate demand and aggregate supply. Then the problem will solve. Thank you one and all.